ನನ್ನ ಬಾಸ್ನ ಮಗಳು. ಆಫೀಸ್ ಪಾರ್ಟಿಯಲ್ಲಿ ನಡೆದದ್ದು ನಂಬಲ ಸಾಧ್ಯ. ನಾನು ಕೆಲಸ ಮಾಡುವ ಕಂಪನಿಯ ಬಾಸ್ನ ಮಗಳು. ಅವಳ ಜೊತೆಗಿನ ಆ ಒಂದು ರಾತ್ರಿ ನನ್ನ ಕೆರಿಯರ್ ಅನ್ನೇ ಬದಲಾಯಿಸಿಬಿಡ್ತು. ಇದು ಕೇವಲ ಕಥೆಯಲ್ಲ, ನಿಜವಾದ ಘಟನೆ. ಇವತ್ತಿನ ಕಥೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಆಫೀಸ್ ಪಾರ್ಟಿಯಲ್ಲಿ ನಡೆದ ಆ ಒಂದು ಘಟನೆ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ನೆನಪು. ಕುತೂಹಲ ಕೆರಳಿಸುವ ಸನ್ನಿವೇಶಗಳು, ಅನಿರೀಕ್ಷಿತ ತಿರುವುಗಳು ನಿಮಗಾಗಿ ಕಾಯ್ತಾ ಇವೆ. ಕೊನೆವರೆಗೂ ನೋಡಿ. ನಾನು ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೆ. ನನ್ನ ಬಾಸ್ ಶ್ರೀಕಾಂತ್ ಬಹಳ ಕಟ್ಟುನಿಟ್ಟಿನ ವ್ಯಕ್ತಿ, ಆದರೆ ಒಳ್ಳೆಯವರು. ಅವರ ಮಗಳು ಅನನ್ಯ ನನ್ನ ಕಾಲೇಜು ಮೇಟ್ ಆಗಿದ್ದಳು. ಅವಳು ನೋಡಲು ಬಹಳ ಆಕರ್ಷಕವಾಗಿದ್ದಳು ಮತ್ತು ತುಂಬಾ ಫ್ರೀ ಆಗಿ ಎಲ್ಲರ ಜೊತೆ ಬೆರೆಯುತ್ತಿದ್ದಳು. ಕಂಪನಿಯ ವಾರ್ಷಿಕೋತ್ಸವದ ಪಾರ್ಟಿಯನ್ನು ಆಯೋಜಿಸಲಾಗಿತ್ತು. ಪಾರ್ಟಿ ಬಹಳ ಅದ್ದೂರಿಯಾಗಿತ್ತು. ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದರು. ಅನನ್ಯ ಕೆಂಪು ಬಣ್ಣದ ಗೌನ್ನಲ್ಲಿ ಅದ್ಭುತವಾಗಿ ಕಾಣುತ್ತಿದ್ದಳು. ಅವಳ ನಗು ಮತ್ತು ಮಾತು ಎಲ್ಲರ ಗಮನ ಸೆಳೆಯುವಂತಿತ್ತು. ನಾನು ಪಾರ್ಟಿಯಲ್ಲಿ ನನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದೆ. ಆಗ ಅನನ್ಯ ನನ್ನ ಹತ್ತಿರ ಬಂದಳು. ಹಾಯ್, ನಿನ್ನನ್ನು ಇಲ್ಲಿ ನೋಡಿ ಖುಷಿಯಾಯಿತು ಎಂದು ಹೇಳಿದಳು. ಅವಳ ಧ್ವನಿ ಮೃದುವಾಗಿತ್ತು. ನಾವು ಸ್ವಲ್ಪ ಹೊತ್ತು ಮಾತನಾಡಿದೆವು. ಅವಳು ತನ್ನ ಕಾಲೇಜು ದಿನಗಳ ಬಗ್ಗೆ ಮತ್ತು ಕಂಪನಿಯಲ್ಲಿ ಅವಳ ಅನುಭವಗಳ ಬಗ್ಗೆ ಹೇಳುತ್ತಿದ್ದಳು. ಮಾತಾಡುವಾಗ ಅವಳ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಿದ್ದವು. ಆ ನೋಟದಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ನಂತರ ಅವಳು ಡಾನ್ಸ್ ಮಾಡಲು ನನ್ನನ್ನು ಕರೆದಳು. ನಾನು ಮೊದಲು ಸ್ವಲ್ಪ ಹಿಂಜರಿದರೂ ನಂತರ ಅವಳ ಒತ್ತಾಯಕ್ಕೆ ಒಪ್ಪಿಕೊಂಡೆ. ನಾವು ಡಾನ್ಸ್ ಮಾಡುತ್ತಿದ್ದಾಗ ಅವಳ ದೇಹ ನನ್ನ ದೇಹಕ್ಕೆ ತಾಗುತ್ತಿತ್ತು. ಆ ಸ್ಪರ್ಶ ನನಗೆ ವಿಚಿತ್ರ ಅನುಭವ ನೀಡಿತು. ಡಾನ್ಸ್ ಮುಗಿದ ನಂತರ ನಾವು ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಿದೆವು. ಅವಳು ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಂಡಳು. ಅವಳ ಮಾತುಗಳಲ್ಲಿ ಒಂದು ರೀತಿಯ ಒಂಟಿತನ ಕಾಣುತ್ತಿತ್ತು. ಪಾರ್ಟಿ ಮುಗಿಯುವ ಸಮಯ ಹತ್ತಿರವಾಗುತ್ತಿದ್ದಂತೆ ಎಲ್ಲರೂ ಹೊರಡಲು ತಯಾರಾಗುತ್ತಿದ್ದರು. ಅನನ್ಯ ನನ್ನ ಹತ್ತಿರ ಬಂದು, ನೀನು ಇನ್ನೂ ಹೊರಡಲಿಲ್ವಾ ಎಂದು ಕೇಳಿದಳು. ನಾನು ಇಲ್ಲ ಎಂದೆ. ಅವಳು ಸ್ವಲ್ಪ ಹೊತ್ತು ನನ್ನೊಂದಿಗೆ ಮಾತನಾಡುತ್ತಾ ನಿಂತಳು. ನಂತರ ಅವಳು ತನ್ನ ಕಾರ್ ಕೀ ತೆಗೆದುಕೊಂಡು, ನಾನು ಡ್ರಾಪ್ ಮಾಡ್ಲಾ ಎಂದು ಕೇಳಿದಳು. ನಾನು ಒಪ್ಪಿಕೊಂಡೆ. ಕಾರ್ನಲ್ಲಿ ಹೋಗುವಾಗ ನಾವು ಬಹಳ ಹೊತ್ತು ಮಾತನಾಡದೆ ಮೌನವಾಗಿದ್ದೆವು. ಆ ಮೌನದಲ್ಲಿ ಏನೋ ಒಂದು ವಿಶೇಷವಾದ ಭಾವನೆ ಅಡಗಿತ್ತು. ನಾನು ನನ್ನ ಅಪಾರ್ಟ್ಮೆಂಟ್ ಹತ್ತಿರ ಬಂದಾಗ ಅವಳು ಕಾರ್ ನಿಲ್ಲಿಸಿದಳು. ನಾನು ಇಳಿಯಲು ತಯಾರಾಗುತ್ತಿದ್ದಾಗ ಅವಳು ನನ್ನ ಕೈ ಹಿಡಿದಳು. ಅವಳ ಹಿಡಿತ ಬಹಳ ಮೃದುವಾಗಿತ್ತು. ಅವಳು ನನ್ನ ಕಡೆಗೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ನನ್ನ ಹೃದಯ ಬಡಿತ ಜೋರಾಯಿತು. ಆ ಕ್ಷಣ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಮ್ಯಾಜಿಕ್ ನಡೆಯುತ್ತಿತ್ತು. ಅನನ್ಯ ನನ್ನ ಕೈ ಹಿಡಿದುಕೊಂಡಿದ್ದಳು. ಅವಳ ಸ್ಪರ್ಶ ನನ್ನನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತು. ಅವಳ ಕಣ್ಣುಗಳು ನನ್ನನ್ನು ನೇರವಾಗಿ ನೋಡುತ್ತಿದ್ದವು. ಆ ನೋಟದಲ್ಲಿ ಒಂದು ರೀತಿಯ ಆಹ್ವಾನವಿತ್ತು. ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ನಾವು ಬಹಳ ಹೊತ್ತು ಮಾತನಾಡದೆ ಹಾಗೆಯೇ ಕುಳಿತಿದ್ದೆವು. ಕಾರ್ನ ಒಳಗಿನ ಮೌನ ನಮ್ಮಿಬ್ಬರ ನಡುವಿನ ಭಾವನೆಗಳನ್ನು ಇನ್ನಷ್ಟು ತೀವ್ರಗೊಳಿಸುತ್ತಿತ್ತು. ಹೊರಗೆ ನಗರದ ದೀಪಗಳು ಮಿನುಗುತ್ತಿದ್ದವು. ನಂತರ ಅವಳು ನಿಧಾನವಾಗಿ ನನ್ನ ಹತ್ತಿರ ಸರಿದಳು. ಅವಳ ಉಸಿರಾಟ ನನ್ನ ಮುಖಕ್ಕೆ ತಾಗುತ್ತಿತ್ತು. ಅವಳ ತುಟಿಗಳು ನನ್ನ ತುಟಿಗಳ ಹತ್ತಿರ ಬರುತ್ತಿದ್ದವು. ಆ ಕ್ಷಣ ನಾನು ನನ್ನನ್ನು ಮರೆತಿದ್ದೆ. ನಾನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡೆ. ನಮ್ಮ ತುಟಿಗಳು ಒಂದಾದವು. ಅದು ಒಂದು ಮೃದುವಾದ ಆದರೆ ತೀವ್ರವಾದ ಚುಂಬನವಾಗಿತ್ತು. ಆ ಚುಂಬನದಲ್ಲಿ ನಮ್ಮಿಬ್ಬರ ನಡುವಿನ ಆಕರ್ಷಣೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಚುಂಬನದ ನಂತರ ನಾವು ಸ್ವಲ್ಪ ಹೊತ್ತು ಹಾಗೆಯೇ ಅಪ್ಪಿಕೊಂಡಿದ್ದೆವು. ಆ ಅಪ್ಪುಗೆಯಲ್ಲಿ ಒಂದು ರೀತಿಯ ಭರವಸೆ ಮತ್ತು ಒಪ್ಪಿಗೆ ಇತ್ತು. ನಮ್ಮಿಬ್ಬರ ನಡುವೆ ಏನೋ ಹೊಸ ಸಂಬಂಧ ಪ್ರಾರಂಭವಾಗುತ್ತಿದೆ ಎಂದು ನನಗೆ ಅನ್ನಿಸುತ್ತಿತ್ತು. ನಂತರ ಅವಳು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಮನೆಯವರೆಲ್ಲ ಮಲಗಿದ್ದರು. ನಾವು ನಿಧಾನವಾಗಿ ಒಳಗೆ ಹೋದೆವು. ಅವಳ ರೂಮಿನ ಬಾಗಿಲು ಮುಚ್ಚಿದಾಗ ಹೊರಗಿನ ಪ್ರಪಂಚವೇ ನಮಗೆ ಮರೆತು ಹೋಯಿತು. ಅವಳ ರೂಮಿನ ವಾತಾವರಣ ಶಾಂತವಾಗಿತ್ತು. ಮಂದ ಬೆಳಕು ಹರಡಿತ್ತು. ಅವಳು ನಿಧಾನವಾಗಿ ತನ್ನ ಗೌನ್ನ ಜಿಪ್ ತೆಗೆದಳು. ಅವಳ ಬೆನ್ನಿನ ಸೊಟ್ಟ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಕಣ್ಣುಗಳು ಅವಳನ್ನೇ ಹಿಂಬಾಲಿಸುತ್ತಿದ್ದವು. ನಾನು ಅವಳ ಹತ್ತಿರ ಹೋದೆ. ಅವಳ ಕುತ್ತಿಗೆಗೆ ನನ್ನ ಕೈ ಹಾಕಿದೆ. ಅವಳ ಉಸಿರಾಟ ವೇಗವಾಗಿತ್ತು. ಅವಳ ಹೃದಯ ಬಡಿತ ನನಗೆ ಕೇಳಿಸುತ್ತಿತ್ತು. ಆ ಕ್ಷಣ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಮ್ಯಾಜಿಕ್ ನಡೆಯುತ್ತಿತ್ತು. ನಾವು ಬಹಳ ಹೊತ್ತು ಮಾತನಾಡದೆ ಕೇವಲ ನಮ್ಮ ಸ್ಪರ್ಶದಿಂದಲೇ ಸಂವಹನ ನಡೆಸುತ್ತಿದ್ದೆವು.
ಅವಳ ಬೆರಳುಗಳು ನನ್ನ ಕೂದಲಿನಲ್ಲಿ ಆಡುತ್ತಿದ್ದವು. ನನ್ನ ಕೈ ಅವಳ ಬೆನ್ನಿನ ಮೇಲೆ ನಿಧಾನವಾಗಿ ಚಲಿಸುತ್ತಿತ್ತು. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಕಾಮ ಮತ್ತು ಕುತೂಹಲ ಮಿಶ್ರವಾಗಿತ್ತು. ಆ ರಾತ್ರಿ ಏನಾಯಿತು ಎಂದು ಹೇಳಲು ಪದಗಳಿಲ್ಲ. ಅದು ನಮ್ಮಿಬ್ಬರ ದೇಹ ಮತ್ತು ಮನಸ್ಸಿನ ಒಂದು ಅನಿರೀಕ್ಷಿತ ಮಿಲನವಾಗಿತ್ತು. ಆ ರಾತ್ರಿ ನಾವು ಇಬ್ಬರೂ ನಮ್ಮನ್ನು ಮರೆತು ಒಂದಾಗಿದ್ದೆವು. ಆ ರಾತ್ರಿ ಕಳೆದ ನಂತರ ಎಲ್ಲವೂ ಬದಲಾಗಿತ್ತು. ನಮ್ಮ ನಡುವೆ ಒಂದು ಹೊಸ ಬಾಂಧವ್ಯ ಏರ್ಪಟ್ಟಿತು. ಬೆಳಿಗ್ಗೆ ನಾನು ಎದ್ದಾಗ ಅನನ್ಯ ನನ್ನ ಪಕ್ಕದಲ್ಲಿ ಮಲಗಿದ್ದಳು. ಅವಳ ಮುಖದಲ್ಲಿ ಒಂದು ರೀತಿಯ ಶಾಂತಿ ಮತ್ತು ತೃಪ್ತಿ ಎದ್ದು ಕಾಣುತ್ತಿತ್ತು. ನಾನು ಅವಳ ಕೂದಲನ್ನು ನಿಧಾನವಾಗಿ ಸವರಿದೆ. ಅವಳು ಕಣ್ಣು ತೆರೆದು ನನ್ನನ್ನು ನೋಡಿದಳು ಮತ್ತು ಒಂದು ಮುಗುಳ್ನಗು ಬೀರಿದಳು. ನಾವು ಬಹಳ ಹೊತ್ತು ಮಾತನಾಡದೆ ಹಾಗೆಯೇ ಮಲಗಿದ್ದೆವು. ಆ ಮೌನದಲ್ಲಿ ನಮ್ಮಿಬ್ಬರ ನಡುವಿನ ಹೊಸ ಸಂಬಂಧದ ಬಗ್ಗೆ ಒಂದು ರೀತಿಯ ಒಪ್ಪಿಗೆ ಇತ್ತು. ನಂತರ ನಾನು ಎದ್ದು ಹೊರಡಲು ತಯಾರಾದೆ. ಅವಳು ನನ್ನನ್ನು ಬಾಗಿಲವರೆಗೆ ಬಿಟ್ಟು ಹೋದಳು. ನಾವು ಬೀಳ್ಕೊಡುವಾಗ ನಮ್ಮ ಕಣ್ಣುಗಳು ಮಾತನಾಡುತ್ತಿದ್ದವು. ಆ ನೋಟದಲ್ಲಿ ಒಂದು ರೀತಿಯ ಭರವಸೆ ಮತ್ತು ಕಾಳಜಿ ಮಿಶ್ರವಾಗಿತ್ತು. ನಾನು ನನ್ನ ಅಪಾರ್ಟ್ಮೆಂಟ್ಗೆ ಹಿಂತಿರುಗಿದೆ. ಆ ರಾತ್ರಿ ನಡೆದದ್ದು ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿತ್ತು. ಅನನ್ಯಾಳೊಂದಿಗಿನ ಆ ಒಂದು ರಾತ್ರಿ ನನ್ನ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವಾಗಿತ್ತು. ಕೆಲವು ದಿನಗಳ ನಂತರ ಅನನ್ಯ ನನಗೆ ಮೆಸೇಜ್ ಮಾಡಿದಳು. ನಾವು ಮತ್ತೆ ಭೇಟಿಯಾಗಲು ನಿರ್ಧರಿಸಿದೆವು. ನಮ್ಮ ಭೇಟಿಗಳು ಹೆಚ್ಚಾದವು ಮತ್ತು ನಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಯಿತು. ಆದರೆ ನಮ್ಮ ಈ ಸಂಬಂಧವನ್ನು ರಹಸ್ಯವಾಗಿ ಕಾಪಾಡಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಅವಳು ನನ್ನ ಬಾಸ್ನ ಮಗಳು ಎಂಬುದು ಒಂದು ದೊಡ್ಡ ಅಡಚಣೆಯಾಗಿತ್ತು. ನಮ್ಮ ಸಂಬಂಧ ಬಯಲಾದರೆ ನಮ್ಮಿಬ್ಬರಿಗೂ ತೊಂದರೆಯಾಗಬಹುದು ಎಂದು ನಮಗೆ ತಿಳಿದಿತ್ತು. ಒಂದು ದಿನ ನಾವು ಎಲ್ಲವನ್ನೂ ಶ್ರೀಕಾಂತ್ ಅವರಿಗೆ ತಿಳಿಸಲು ನಿರ್ಧರಿಸಿದೆವು. ಅದು ಬಹಳ ಕಷ್ಟಕರವಾದ ನಿರ್ಧಾರವಾಗಿತ್ತು. ನಾವು ಅವರ ಪ್ರತಿಕ್ರಿಯೆಗೆ ಹೆದರಿದ್ದೆವು. ನಾವು ಶ್ರೀಕಾಂತ್ ಅವರನ್ನು ಭೇಟಿಯಾಗಿ ಎಲ್ಲ ವಿಷಯವನ್ನು ತಿಳಿಸಿದೆವು. ಅವರು ಮೊದಲಿಗೆ ಬಹಳ ಕೋಪಗೊಂಡರು. ಆದರೆ ನಂತರ ನಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಅರ್ಥಮಾಡಿಕೊಂಡರು. ಶ್ರೀಕಾಂತ್ ಅವರು ನಮ್ಮ ಸಂಬಂಧವನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡರು. ಆದರೆ ನಂತರ ಅವರು ನಮ್ಮಿಬ್ಬರ ಸಂತೋಷವೇ ಮುಖ್ಯ ಎಂದು ತಿಳಿದುಕೊಂಡರು. ಅವರು ನಮಗೆ ಬೆಂಬಲ ನೀಡಿದರು. ನಂತರ ಅನನ್ಯ ಮತ್ತು ನಾನು ಮದುವೆಯಾದೆವು. ನಮ್ಮ ಜೀವನ ಹೊಸದಾಗಿ ಪ್ರಾರಂಭವಾಯಿತು. ಆ ಆಫೀಸ್ ಪಾರ್ಟಿಯಲ್ಲಿ ನಡೆದ ಆ ಒಂದು ರಾತ್ರಿ ನಮ್ಮಿಬ್ಬರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅದು ಕೇವಲ ಆ ಕ್ಷಣದ ಆಕರ್ಷಣೆಯಾಗಿರಲಿಲ್ಲ, ಅದರಲ್ಲಿ ನಮ್ಮಿಬ್ಬರ ಭವಿಷ್ಯ ಅಡಗಿತು. ನಮ್ಮ ಕಥೆ ಅನೇಕರಿಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಆದರೆ ನಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ಬಾಂಧವ್ಯ ನಿಜವಾದದ್ದು. ನಾವು ಅನಿರೀಕ್ಷಿತವಾಗಿ ಭೇಟಿಯಾದೆವು ಮತ್ತು ನಮ್ಮ ಪ್ರೀತಿಯನ್ನು ಗೆದ್ದೆವು. ಇಂದು ನಾವು ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ. ಆ ಆಫೀಸ್ ಪಾರ್ಟಿಯ ರಾತ್ರಿ ನನ್ನ ಕೆರಿಯರ್ ಅನ್ನಷ್ಟೇ ಅಲ್ಲ, ನನ್ನ ಇಡೀ ಜೀವನವನ್ನೇ ಬದಲಾಯಿಸಿತು. ಅದು ಒಂದು ಮರೆಯಲಾಗದ ನೆನಪಾಗಿ ನನ್ನ ಹೃದಯದಲ್ಲಿ ಸದಾ ಹಚ್ಚ ಹಸಿರಾಗಿರುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ರೋಚಕ ಮತ್ತು ಅನಿರೀಕ್ಷಿತ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.